ಒಂದು ಸೈಕಲ್ಗೂ ಇನ್ನೊಂದು ಸೈಕಲ್ಗೂ ಕನೆಕ್ಷನ್ ಇರುತ್ತೆ. ಸೊ ನೀವು ಒಂದು ಸೈಕಲಲ್ಲಿ ನಿಮ್ಮ ಆಹಾರ ವಿಹಾರದ ವ್ಯತ್ಯಾಸ ಮಾಡಿದ್ರೂ ಅದು ನೆಕ್ಸ್ಟ್ ಅಪ್ಕಮಿಂಗ್ ಸೈಕಲಲ್ಲಿ ತೋರಿಸ್ಕೊಳ್ಳುತ್ತೆ. ಸೊ ಅನ್ನೆಸೆಸರಿ ವಾತವೃದ್ಧಿಯಿಂದ ಏನಾಗ್ತಿದೆ, ಚೇಂಜಸ್ ಇನ್ ದ ಫ್ಲೋ ತುಂಬ ಜಾಸ್ತಿ ಆಗೋದು ಇಲ್ಲ ತುಂಬ ಕಮ್ಮಿ ಆಗೋದು, ತುಂಬ ಪೇಯ್ನ್ ಬರುವಂಥದ್ದು. ಸೊ 1-2 ಸೈಕಲ್ ಬಾಡಿ ತಡ್ಕೊಳ್ಳುತ್ತೆ. ಸೊ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ವಿಹಾರ ಅಲ್ವಾ, ಈಟಿಂಗ್ ಟೈಮಲ್ಲೂ ಅಷ್ಟೇ. ಮೆನ್ಸ್ಟ್ರುಯೇಷನ್ ಇರುತ್ತೆ, ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ಆಯುರ್ವೇದನೂ ಏನು ಹೇಳುತ್ತೆ, ಅವರ್ ಫುಡ್ ಶುಡ್ ಬಿ ವೆರಿ ಲೈಟ್ ಆಸ್ ಪಾಸಿಬಲ್. ಸೇಮ್ ಈಗ ಸೂತಿಕಾ ಪರಿಚರ್ಯ ಥರ. ಯಾಕೆ ಅಂತಂದರೆ ದ ಬಾಡಿ ಈಸ್ ಶೆಡಿಂಗ್ ಆಫ್ ಅ ಎಂಟೈರ್ ಏನಂತಾರೆ ಲೇಯರ್ ಫ್ರಮ್ ದಿ ಯೂಟರಸ್. ಎಷ್ಟು ಲಘು ಆಹಾರ ಆ ಹೆಣ್ಮಗಳು ಸ್ವೀಕರಿಸ್ತಾಳೋ, ಈಸಿ ಫ್ಲೋ ಆಫ್ ಆ್ಯಂಡ್ ಈಸಿ ಶೆಡ್ ಔಟ್ ಆಫ್ ದ ಎಂಡೋಮೆಟ್ರಿಯಲ್ ಲೇಯರ್ ಇರುತ್ತೆ. ಸೊ ತುಪ್ಪದ ಜೊತೆ ಅಥವಾ ಸ್ನೇಹ, ಒಳ್ಳೆಯ ಸ್ನೇಹ ಅಂದರೆ ಒಳ್ಳೆ ಏನಂತಾರೆ ಘೀ ಅಥವಾ ಬಟರ್ ಜೊತೆಗೆ ಒಂದು ವೆರಿ ಲೈಟ್ ಇರೋ ಕೆಂಪಕ್ಕಿ ಗಂಜಿ ಅಥವಾ ತಿಳಿ ಅನ್ನ ಸಾರಿನ ಜೊತೆ ಏನು ಜಾಸ್ತಿ ಸ್ಪೈಸಸ್ ಇಲ್ಲದೆ ಇರುವಂತಹ ತರಕಾರಿ, ಈ ತರ ಆಹಾರಗಳನ್ನು ಈಸಿಲಿ ಡೈಜೆಸ್ಟ್ ಆಗೋ ತರ. ಎಸ್, ಈಸಿಲಿ ಡೈಜೆಸ್ಟಬಲ್. ಸೊ ಬಾಡಿಗೆ ಎಲ್ಲೂ ಕಷ್ಟ ಆಗಬಾರ್ದು, ಎಕ್ಸ್ಟ್ರಾ ಎಫರ್ಟ್ GI ಮೇಲೆ ಎಕ್ಸ್ಟ್ರಾ ಎಫರ್ಟ್ ಆಗಬಾರ್ದು. ಸೊ ಈಗ ಏನಾಗ್ತಿದೆ, ಇದೇ ಮೆನ್ಸ್ಟ್ರುಯೇಷನ್ ಟೈಮಲ್ಲೇ ಪಿಜ್ಜಾಸ್ ತಿಂತಾರೆ, ಬರ್ಗರ್ಸ್ ತಿಂತಾರೆ, ಪನೀರ್ಸ್ ತಿಂತಾರೆ, ಮತ್ತೆ ಮಯೋನೀಸ್, ಏನೇನು ಈಗ ಪ್ಯಾಕ್ಡ್ ಫುಡ್ಸು, ಮತ್ತೆ ತುಂಬ ಇದರಲ್ಲೆಲ್ಲ ಇದೆ. ಅದೇ ಕಾಲೆಲ್ಲ ಫುಡ್ ಸೈಂಟಿಸ್ಟ್ ದೇ ಹ್ಯಾವ್ ಸೈಂಟಿಫಿಕಲಿ ಏನಂತಾರೆ ಮಾಡಿರುವಂಥದ್ದು ಅಂತ, ಯಾಕಂದರೆ ದೇ ಹ್ಯಾವ್ ಟು ಗೆಟ್ ಅಡಿಕ್ಟೆಡ್ ಟು ಸಚ್ ಫುಡ್ ಅಂತ. ಸೊ ಇಟ್ ಕಾಸಸ್ ದಟ್ ರಶ್ ಆಫ್ ದಿ ಡೊಪಮೈನ್ ಅಂತ ಹೇಳಿ. ಸೊ ಈ ಥರ ಆಹಾರಗಳನ್ನು ಮೆನ್ಸ್ಟ್ರುಯೇಷನ್ ಟೈಮಲ್ಲಿ ತಗೊಂಡಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸ್ಯಾಂಡ್ವಿಚಸ್, ಬ್ರೆಡ್ಸ್, ಬೇಕ್ರಿ ಪ್ರಾಡಕ್ಟ್ಸ್, ಆಮೇಲೆ ತುಂಬ ಅದೇ ಟೈಮಲ್ಲೇ ಕೆಲವರೆಲ್ಲ ಮದ್ಯಪಾನ ಮಾಡೋ ಹ್ಯಾಬಿಟ್ಸು ಇಟ್ಕೊಂಡಿರ್ತಾರೆ. ಸೊ ಅದು ಎಲ್ಲದರಿಂದ ಒಂದು ಸೈಕಲಲ್ಲಿ ಮಾಡಿದ್ರು ಅದು ನಮಗೆ 2-3 ಸೈಕಲ್ಸಲ್ಲಿ ರಿಪರ್ಕಷನ್ಸ್ ಬರುತ್ತೆ. ಸೊ ಜಪಾನಲ್ಲಿ ಒಬ್ಬರು ಕಂಪನಿ ಓನರಿಗೆ ಹಿ ವಾಸ್ ಅಪ್ಲಾಡೆಡ್ ಅ ಲಾಟ್ 5 years ago. Why? Because he announced menstrual leave for all the female workers of his office. But was that done in our shastras back then? ಏನು ಕೆಲಸ ಮಾಡಬೇಡ ಅಂತ ನಮ್ಮ ಶಾಸ್ತ್ರಗಳು ಮುಂಚಿಂದಾನೇ ಹೇಳ್ತಿದೆ. ಬಟ್ ನಾವು ಮಾಡಿದ್ರೆ ಅದಕ್ಕೆ ಸೂಪರ್ಸ್ಟಿಷನ್. ಬಟ್ ಹೊರಗಿನವರು ಹಂಗೆ ಮಾಡಿದ್ರೆ ಅಯ್ಯೋ, ಸಿ ದ ಬಾಸ್ ಇಸ್ ಸೋ ಗುಡ್ ದಟ್ ಹಿ ಈಸ್ ಅಲೋವಿಂಗ್ ದ ಏನಂತಾರೆ ಫೀಮೇಲ್ ವರ್ಕರ್ಸ್ ಟು ರೆಸ್ಟ್ ಅನ್ನೋ ಥರ. ಸೊ ಈ ಎಲ್ಲೋ ಒಂದು ಕಾನ್ಸೆಪ್ಟು ನಮ್ಮ ಸೊಸೈಟಿಯಲ್ಲಿ ವಾಪಸ್ ಬರಬೇಕಾಗಿದೆ. ರಜಸ್ವಲ ಧರ್ಮದಲ್ಲಿ ಏನು ಆಹಾರ ವಿಹಾರ ಫಾಲೋ ಮಾಡಬೇಕು ಅದನ್ನು ಖಂಡಿತ ಮಾಡಲೇಬೇಕು. ಅದನ್ನು ಮಾಡದೇ ಇರೋವಾಗ ತುಂಬ ಮೆನ್ಸ್ಟ್ರುವಲ್ ಡಿಸ್ಟರ್ಬೆನ್ಸಸ್ಸು ಖಂಡಿತ ಕಾಣಿಸ್ಕೊಳ್ಳುತ್ತೆ. ಸೊ ಡ್ಯೂರಿಂಗ್ ಮೆನ್ಸ್ಟ್ರುಯೇಷನ್, ಈವನ್ ಬಿಫೋರ್ ಆ್ಯಂಡ್ ಈವನ್ ಆಫ್ಟರ್. ಸೊ ಇದು ಎಲ್ಲದರ ಒಂದು ಇನ್ವಾಲ್ವ್ಮೆಂಟು ಪ್ರಾಬ್ಲಮ್ಸಲ್ಲಿ